ನಮಸ್ಕಾರ ವೀಕ್ಷಕರೇ. ಈ ದಿನ ನಾನು ನನ್ನ ಫ್ರೆಂಡ್ ಜೊತೆ ಉಸ್ಕೂರು ಜಾತ್ರೆನ ನಿಮ್ಗೆಲ್ಲರಿಗೂ ತೋರಿಸ್ಬೇಕಂತ ಉದ್ದೇಶದಿಂದ ನಾವು ಆನೇಕಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಿಕೊಂಡು ಉಸ್ಕೂರು ಬಂದಿದ್ದೀರಿ. ನೀವು ನೋಡ್ದಂಗೆ ಇಂದಿನ ಒಂದು ಸೆಕೆಂಡ್ 1-2 ಮಿನಿಟ್ಸ್ ಮುಂಚೆ ನೋಡ್ದಂಗೆ ಈ ಜಾತ್ರೆ ಎಷ್ಟು ಪ್ರಸಿದ್ಧ ಆಗಿದೆ ಅಂದರೆ ನಮ್ಮ ಸಾರಿಗೆ ಸಂಸ್ಥೆ ಕಡೆಯಿಂದನೂ ಈ ಜಾತ್ರೆ ಬಂದು ಹೋಗೋ ಭಕ್ತಾದಿಗಳಿಗೆ ವಿಶೇಷ ಬಸ್ ಕಲ್ಪಿಸಿದ್ದಾರೆ. ತುಂಬ ಧನ್ಯವಾದಗಳು ಸರ್ಕಾರಕ್ಕೆ. ಸೊ ಈ ಥರ ಜಾತ್ರೆಗಳಿಗೆ ಬಸ್ ಹಾಕೋದ್ರಿಂದ ಸುಮಾರು ಜನ ಬರಬೇಕಂತ ಆಸೆ ಇರುತ್ತೆ. ಕೆಲವರಿಗೆ ಬರೋವಂಥ ಶಕ್ತಿ ಇರಲ್ಲ, ಲೈಕ್ ಏನಂದರೆ ಗಾಡಿ ಫೆಸಿಲಿಟಿ ಇರಲ್ಲ, 2 ವೀಲರ್ಸ್ ಎಲ್ಲರ ಮನೆಯಲ್ಲೂ. ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೊಡೋದ್ರಿಂದ ತುಂಬ ಜನವೂ ಬರ್ತಾರೆ. ಮತ್ತು ವೆಹಿಕಲ್ ಏನು ಹೇಳ್ತಾರೆ ಟ್ರಾಫಿಕ್ಕು ದಟ್ಟಣೆಯೂ ಕಮ್ಮಿ ಆಗುತ್ತೆ. ಯಾಕಂದರೆ ಒಂದು 50 ಒಂದು 60 ಜನ ಬಸ್ಸಲ್ಲಿ ಒಂದೇ ಸಲ ಹೋಗೋದ್ರಿಂದ ಏನು ಹೇಳ್ಬೋದು, ಈ ಗಾಡಿ ಸಂಚಲನ ತುಂಬ ಕಮ್ಮಿ ಆಗುತ್ತೆ. ಸೊ ಇದು ಒಂದು ಒಳ್ಳೆಯ ಆಲೋಚನೆ ಗೌರ್ಮೆಂಟ್ ಕಡೆಯಿಂದ. ಹಾಯ್ ಫ್ರೆಂಡ್ಸ್, ಇಲ್ಲಿ ಹೋಗೋ ದಾರಿಯಲ್ಲಿ ಒಂದು ಬ್ಯೂಟಿಫುಲ್ ಗಾರ್ಡನ್ ಇದೆ, ಒಂದು ಕೆರೆ, ಚಿಕ್ಕನಾಗಮಂಗಲ ಕೆರೆ. ಸೊ ಹೆಂಗಿದ್ರೂ ಇಲ್ಲಿ ಇಷ್ಟು ದೂರ ಬಂದಿದ್ದೀರಿ. ಸೊ ಬರ್ತಾ ದಾರಿಯಲ್ಲಿ ಇದು ಒಂದು ಒಳ್ಳೆಯ ಪ್ಲೇಸ್ ಇತ್ತು, ನಿಮಗೆ ತೋರಿಸೋಣ ಅಂತೇಳ್ಬಿಟ್ಟು ನಾವು ಹಾಗೆ ಇಲ್ಲಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಬಂದಿದ್ದೀರಿ. ಬನ್ನಿ ಸ್ನೇಹಿತರೆ. ಇದನ್ನು ಹಾಯ್ ಫ್ರೆಂಡ್ಸ್, ಈ ದಿನ ನಾನು ಹೇಳ್ದಂಗೆ ನನ್ನ ಮುಖ ಪರಿಚಯ ಮಾಡಿಕೊಡ್ಬೇಕಿತ್ತು, ಹಾಗೆ ಬರಬೇಕಾದ್ರೆ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇಲ್ಲಿ ಒಂದು ಕೆರೆ ಒಳ್ಳೆ ಸುಂದರವಾಗಿತ್ತು, ಚಿಕ್ಕನಾಗಮಂಗಲ ಕೆರೆ. ಸೊ ಇಲ್ಲಿ ನಿಮಗೆ ಇದನ್ನು ಕೆರೆನ ತೋರಿಸ್ಕೊಂಡು ನಾನೊಂದು ಚಿಕ್ಕ ಪರಿಚಯ ಮಾಡ್ಕೋಣ ಅಂತೇಳ್ಬಿಟ್ಟು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದಿದ್ದೀನಿ, ನಿಮಗೆ ಕೆರೆನ ತೋರಿಸ್ತೀನಿ. ಮತ್ತು ಒಂದು ಬ್ಯೂಟಿಫುಲ್ ಗಾರ್ಡನ್ ಇದೆ. ನೀವು ಅಂದ್ಕೊಬೋದು ಏನಪ್ಪ ಇವರು ಈ ಟೈಮಲ್ಲಿ ಬಂದುಬಿಟ್ಟು ಕೆರೆನ ಶೂಟ್ ಮಾಡ್ತಿದ್ದಾರೆ ಅಂತ. ಕ್ಷಮೆ ಇರಲಿ, ನಮ್ಮ ಗುರುಮೂರ್ತಿಯವರು ಕೆಲಸ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಬಟ್ ಆದ್ರೂ ಅವ್ರು ಒಂದು ಏನು ಹೇಳ್ತಾರೆ, ಒಂದು ನಿಮಗೆ ಈ ಎಕ್ಸ್ಪ್ಲೋರ್ ಮಾಡಿ ಇದೆಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಒಂದು ಛಲ, ಮತ್ತು ಏನು ಹೇಳ್ಬೋದು, ಒಂದು ಸೆಲ್ಫ್ ಇನ್ಸ್ಪಿರೇಷನ್ ಏನಿದೆ. ಸೊ ಇಲ್ಲಿ ಗಂಟ ಕರ್ಕೊಂಬಂದಿದೆ ನಮ್ಮನ್ನು ಇವತ್ತು. ನೋಡಿ ಫ್ರೆಂಡ್ಸ್, ಈಗ ತೋರಿಸ್ತೀನಿ ಕೆರೆ ಮತ್ತು ಗಾರ್ಡನ್ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಇದೆ ಗಾರ್ಡನ್ನು. ಇದನ್ನು ಚಿಕ್ಕನಂಗ ಹೇಳ್ತಾರೆ. ಅಲ್ಲಿ ಈ ಗಾರ್ಡನ್ ಬರುತ್ತೆ. ವಯಸ್ಸಾದವರು, ಮಕ್ಕಳು, ಫ್ಯಾಮಿಲಿ ಎಲ್ಲರೂ ಬಂದು ಆರಾಮಾಗಿ ಈ ಗಾರ್ಡನ್ನಲ್ಲಿ ಆಟ ಆಡ್ಕೊಂಡು ಮತ್ತು ವಿಶ್ರಾಂತಿ ಪಡ್ಕೊಂಡು ಹೋಗ್ಬೋದು. ಇದು ಚಿಕ್ಕನಾಗಮಂಗಲ ಕೆರೆ ಹತ್ರ ಈ ಗಾರ್ಡನ್ ಬರುತ್ತೆ. ಫ್ರೆಂಡ್ಸ್ ನೋಡಿ, ಇದೆ ಚಿಕ್ಕನಾಗಮಂಗಲ ಕೆರೆ. ಇದು ಟೋಟಲ್ಲು 46 ಎಕರೆ ಇದೆ. ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ನೋಡಿ ಫ್ರೆಂಡ್ಸ್. ಈ ಹಕ್ಕಿಗಳ ಚಿಲಿಪಿಲಿ ಕಿವಿಗೆ ಎಷ್ಟು ಇಂಪಾಗಿದೆ ಅಂದರೆ ನೋಡಿ ಫ್ರೆಂಡ್ಸ್. ಇದೇ ಚಿಕ್ಕನಾಗಮಂಗಲ ಕೆರೆ, ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಸೊ ವಯಸ್ಸಾದವರು ಎಲ್ಲ ಇಲ್ಲಿ ಬಂದು, ವಯಸ್ಸಾದವರು, ಯುವಕರು ಎಲ್ಲ ಬಂದು ಇಲ್ಲಿ ಒಂದು ವಾಕಿಂಗ್ ಮಾಡಿಕೊಂಡು ಈ ಇಂಪಾದ ಪಕ್ಷಿಗಳ ಒಂದು ಚಿಲಿಪಿಲಿ ಕೇಳಿಕೊಂಡು ಸೊ ಒಳ್ಳೆಯ ಒಂದು ವಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ದಾರೆ. ತುಂಬ ಸಂತೋಷ ಆಯ್ತು ನೋಡಿ. ಕೆರೆನೂ ತುಂಬ ಚೆನ್ನಾಗಿದೆ, ನೀಟಾಗಿದೆ ನೋಡಿ. ನಿಮಗೆ ಕೇಳಿಸ್ತಾ ಇರ್ಬೋದು ನೋಡಿ, ಅಲ್ಲಿ ಪಕ್ಷಿಗಳ ಇದು ತೋರಿಸ್ತೀನಿ ನಾನು. ಇದು ಕೇಳೋದಕ್ಕೆ ತುಂಬ ಮಧುರವಾಗಿದೆ. ಚಿಕ್ಕನಾಗಮಂಗಲ ಕೆರೆ, ಮಾವಾಗಲೇ ಹೇಳ್ತಾರಲ್ಲ ಗುರು, ವೀಕ್ಷಕರು ಬೇಜಾರು ಮಾಡ್ಕೊಂತ ಇದ್ರು. ಓಕೆ ಫ್ರೆಂಡ್ಸ್, ಯಾರಿಗಾದರೂ ಕೇಳಿಸಿರಲ್ಲ, ಅದಕ್ಕೋಸ್ಕರ ಮತ್ತೆ ಹೇಳಿದೆ. ನೋಡಿ, ಇದೆ ಚಿಕ್ಕನಾಗಮಂಗಲ ಕೆರೆ. ಯಾರಾದರೂ ಬಂದರೆ ನೋಡಿ ಸವಿರಿ. ಯಾರೂ ಈಜು ಎಲ್ಲ ಹೊಡೆಯೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ತುಂಬಾ ಆಳ ಇರುತ್ತೆ. ಆಳ ಇರೋದ್ರಿಂದ ಮತ್ತು ಒಳಗೆ ತುಂಬಾ ಮಣ್ಣಿರೋದ್ರಿಂದ ಮೇಲೆ ಬರೋದಕ್ಕೆ ಆಗಲ್ಲ. ಹಂಗೂರು ಹೇಳ್ಬಿಟ್ಟೆ, ಅದೇನು ಗೊತ್ತೇ ಇರಲಿಲ್ಲ ನನ್ನ ಕೈಲಿ. ಫ್ರೆಂಡ್ಸ್ ನೋಡಿ, ಇದು ನಾವೊಂದು ಸ್ವಲ್ಪ ಒಳಗೆ ಇಲ್ಲೊಂದು ದಾರಿ ಇತ್ತು, ಇಲ್ಲಿ ಬಂದು ಇನ್ನು ಈ ಕೆರೆನ ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗೆ ಬಂದಿದ್ದೀರಿ. ಎಷ್ಟು ಸುಂದರವಾಗಿದೆ ಪ್ರದೇಶ. ಈ ಸನ್ಸೆಟ್ ಇವಾಗ ಒಂದೊಂದು ಸ್ವಲ್ಪ ಬೇಗ ಬಂದಿದ್ದರೆ ನಿಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಸನ್ಸೆಟ್ ತೋರಿಸ್ಬೋದಿತ್ತು. ಬಟ್ ಸ್ಟಿಲ್ ಟ್ರೈ ಟು ಶೋ ವಾಟ್ ಎವರ್ ದೇ.
ಸೊ ಇದು ಒಂದು ಒಳ್ಳೆ ಸುಂದರವಾದ ಜಾಗ, ಒಂದು ಇಂಪಾದ ಚಿಲಿಪಲಿ, ಹಕ್ಕಿಗಳ ಚಿಲಿಪಿಲಿ. ಸೊ ನನ್ನ ಫ್ರೆಂಡ್ ಹೇಳ್ತಿದ್ದಂಗೆ ದಯವಿಟ್ಟು ಇಲ್ಲಿ ಯಾರು ಬನ್ನಿ, ಒಂದು ಒಳ್ಳೆ ಸುಂದರ ನೋಟ ಇದೆ ನೋಡಿ. ಒಂದು ಒಳ್ಳೆ ಪಾರ್ಕ್ ಇದೆ, ಒಳ್ಳೆ ವ್ಯಾಯಾಮ ಎಲ್ಲ ವಾಕಿಂಗು ರನ್ನಿಂಗು ಮಾಡಿ ನಿಮ್ಮ ದೇಹವನ್ನು ದಂಡಿಸಿ ಒಳ್ಳೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆದರೆ ದಯವಿಟ್ಟು ನಿಮಗೆ ಸ್ವಿಮ್ಮಿಂಗ್ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಇಳಿಯೋದು ಅಂತ ಒಂದು ಪ್ರಯತ್ನ ಮಾಡಬೇಡಿ. ಸೊ ಇದು ನಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೆ ಒಂದು ಸಲಹೆ. ಸೊ ಇದನ್ನ ನನಗೆ ಗೊತ್ತು ನೀವೆಲ್ಲ ತಗೊತೀರಾ ಅಂತೇಳ್ಬಿಟ್ಟು. ಸೊ ಥ್ಯಾಂಕ್ ಯು. ನಾವು ಈಗ ನಮ್ಮ ಮದ್ದೂರಮ್ಮನ ಜಾತ್ರೆ ಕಡೆ ಹೊರಡ್ತಿದ್ರೆ ಇಲ್ಲಿ ಮುಗಿಸಿ ಮುಂದೆ ನಿಮಗೆ ಜಾತ್ರೆ ಇದು ತೋರಿಸ್ತೀವಿ ಬನ್ನಿ. ಫ್ರೆಂಡ್ಸ್, ಇದು ಇಲ್ಲಿರೋದು ಈಗ ಇದು ಗಾರ್ಡನು, ನೀವು ನೋಡ್ತಾ ಇರ್ಬೋದು. ಈ ಗಾರ್ಡನಲ್ಲಿ ಎಲ್ಲ ಫ್ಯಾಮಿಲಿ. ಗುರುಮೂರ್ತಿ, ನಾವು ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ದರೆ ಇದು ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ನಮ್ಮ ಇದೆಲ್ಲ ತೋರಿಸ್ಬೋದಾಗಿತ್ತು. ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ನಾವು ಇನ್ನೊಂದು ಟೈಮ್ ಬರೋಣ ಗುರುಮೂರ್ತಿ. ಅದು ಬರಬೇಕು. ಇದು ಬೆಳಗ್ಗೆ ಹೊತ್ತು ಬಂದರೆ ತುಂಬ ಚೆನ್ನಾಗಿರೋ ಸ್ಥಳನ ಮತ್ತೊಮ್ಮೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಪ್ರೇಕ್ಷಕರಿಗೆ ನೋಡಿಸ್ಬೇಕು ಅಂತ ನಮಗೂ ಆಸೆ ಇದೆ. ಯಾವಾಗಲಾದರೂ ಬರ್ತೀವಿ. ಒಂದು ಮುಂಜಾನೆ ಬೆಳಗ್ಗೆ ಬಂದುಬಿಟ್ಟು ನಾವು ಈ ಒಳ್ಳೆಯ ಒಂದು ಪರಿಸರನ, ಈ ನೇಚರ್ನ ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ತೋರಿಸೋಣ ಬರುತ್ತೆ. ಹೌದೌದು, ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ ಬರೋಣ. ಈಗ 6 ಗಂಟೆ ಮೇಲೆ ವೀಡಿಯೋ ಮಾಡ್ತಾ ಇರೋದಕ್ಕೆ ಕ್ಷಮೆ ಇರಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಬೇಕು, ನಮ್ಮ ವೀಡಿಯೋಗಳಿಗಿರಬೇಕು. ಸ್ನೇಹಿತರೆ, ಚಿಕ್ಕನಾಗಮಂಗಲ ಕೆರೆನ ತೋರಿಸ್ತೀರಿ. ಸೊ ಈಗ ಆ್ಯಕ್ಚುಲಿ ಜಾತ್ರೆ ಇದು ಒಂದು ವೈಬ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಫ್ರೆಂಡ್ಸ್, ಕೊನೆಗೂ ಬಂದ್ವಿ ನಾವು. ಉಸ್ಕೂರು ಮದ್ದೂರಮ್ಮ ಜಾತ್ರೆಗೆ ಬಂದಿದ್ದೀವಿ. ಫುಲ್ ಖುಷಿ ಆಯ್ತಾವೆ. ಯಾಕಂದರೆ ನೈಟ್ ವೈಬು. ಯಾಕಂದರೆ ತುಂಬಾ ಜನ ಬಂದಿದ್ದಾರೆ. ಜನಸಾಗರ ಬಂದಿದ್ದಾರೆ. ಇಲ್ಲಿ ಮೊದಲೇ ನೀವು ನೋಡ್ತಾ ಇರ್ಬೋದು, ಮಕ್ಕಳಿಗೆ ಆಟ ಸಾಮಾನು ಎಲ್ಲ ಸಿಗುತ್ತೆ ಜಾತ್ರೆಯಲ್ಲಿ. ಆಟದ ಸಾಮಾನು ಸಿಗುತ್ತೆ ಕರೆಕ್ಟ್. ಈಗ ಹೌದು, ನೋಡ್ತಾ ಇರ್ಬೋದು. ಈಗ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಗುರುಮೂರ್ತಿಯಲ್ಲಿ ನೋಡ್ಬೋದು ನೀವು, ಮಿನಿ ವಂಡರ್ಲಾನೇ ಮಾಡಿಬಿಟ್ಟಿದ್ದಾರೆ. ಹೌದೌದು, ಮಿನಿ ವಂಡರ್ಲಾ ಮಾಡಿದ್ದಾರೆ ನೋಡಿ. ಇಲ್ಲಿ ವಂಡರ್ಲಾದಲ್ಲಿ ಯಾವ ಥರ ರೊಟೇಷನ್ ಎಲ್ಲ ಇದೆ ಅಂದರೆ ಆಟ ಆಡೋದಕ್ಕೆ ಇದೆ. ಅದೇ ಥರ ಎಲ್ಲ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ನೋಡಿ ಬಸ್ಸುಗಳು. ಉಸ್ಕೂರು ಜಾತ್ರೆ ವಿಶೇಷ ಅಂತೇಳಿನೇ ಜಾಸ್ತಿ ಬಸ್ಗಳು ಬಿಟ್ಟಿದ್ದಾರೆ. ಇನ್ನು ಈ ಜಾತ್ರೆ 2 days ಇರುತ್ತೆ. ಯಾರಾದರೂ ನೋಡಿಲ್ಲಿದ್ದವರು ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ನೋಡ ಎಷ್ಟು ಚಂದ ಉಂಟು ನೋಡ. ನೋಡಿ, ನಮ್ಮ ಹರೀಶ ಜಾತ್ರೆ ಬಂದಮೇಲೆ ಬಿಟ್ಟು ಹೋಯ್ತಾವನೆ ಅಳ್ಳನು. ಮತ್ತೆ ಈ ಜಾತ್ರೆ ವೈಭವ ನೋಡ್ಬಿಟ್ಟು ನಾನು ಫುಲ್ಲು ಕಳೆದೋಗಿದ್ದಾನೆ. ಜಾತ್ರೆ ವೈಭವ ನೋಡ್ಬಿಟ್ಟು ಕಳೆದೋಗಿದ್ದಾನೆ. ತುಂಬ ದಿನಗಳಾಗಿತ್ತು ಗುರುಮೂರ್ತಿ ಇಲ್ಲಿ ಬಂದು. ಈ ಜಾತ್ರೆ ತುಂಬ ವರ್ಷಗಳಾಗಿತ್ತು. ನೋಡಿ ಗುರುಮೂರ್ತಿ, ನೀವು ವಿಡಿಯೋ ಮಾಡಿದ ಮೇಲೆ 2 ವರ್ಷ ಆಗಿತ್ತು ಈ ಜಾತ್ರೆ ಆಗಿ. ಸೊ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು. ಇಲ್ಲಿ ನೋಡಿ, ಈಗ ಒಳ್ಳೆಯ ಸಂದರ್ಭ ಇರಬೇಕು. ಜಾತ್ರೆನೂ ಹಂಗೆ ಬಂದಿದೆ. ಹೌದು ಹರೀಶ್ ಅವರೇ, ಈ ವೈಭವ ನೋಡೋದಕ್ಕೆ 2 ಕಣ್ಣು ಸಾಲದು. ತುಂಬಾ ಜಾಸ್ತಿ ಜನ ಬಂದಿದ್ದಾರೆ. ಮತ್ತು ಪೊಲೀಸವರೆಲ್ಲ ಅವ್ರವ್ರ ಕೆಲಸ ಮಾಡ್ದವ್ರೆ. ನೋಡುವುದು ನೋಡಿ, ಜಾತ್ರೆನಲ್ಲಿ ಬಂದರೆ ಈ ಥರ ಬಲೂನುಗಳು, ಈ ಥರ ಆಟ ಸಾಮಾನುಗಳೆಲ್ಲ ಮಕ್ಕಳಿಗೆ ತಗೊಂಡು ಹೋಗ್ಬೋದು. ಪಾಪ ನೋಡಿ, ಹೊಟ್ಟೆಪಾಡು ಏನೇನು ಮಾಡ್ತಾರೆ ನೋಡಿ. ಇಲ್ಲೆಲ್ಲ ಇದಾಕೊಂಡಿದ್ದಾರೆ, ಏನೋ
ಏನು ಟ್ಯಾಟು 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 ದಯವಿಟ್ಟು ಇಂಥ ಜಾಗದಲ್ಲೆಲ್ಲ ಟ್ಯಾಟು ಹಾಕ್ಸಕ್ಕೆ ಹೋಗ್ಬೇಡಿ. ಹಾಕ್ಸಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬ ರಿಸ್ಕ್ ಜಾಸ್ತಿ. ನಿಮ್ಗೆ ಗೊತ್ತಿರ್ಬೋದು. ನೋಡಿ ಇಲ್ಲಿ ಏನೇ ತಗೊಂಡು 20 ರೂಪಾಯಿ ಅಂತೆ. ನೋಡಿ ಇಲ್ಲಿ ಎಲ್ಲ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇದೆ. ಏನೇ ಬೇಕಂದ್ರೆ 20 ರೂಪಾಯಿ ಅಂದರೆ ಏನು ಗುರು? 20 ರೂಪಾಯಿ ಅಂದರೆ ಸ್ಟಾಲಲ್ಲಿರೋದು ಮಾತ್ರ ಅಂತ ಹೇಳಿ. ಹೌದೌದು, ಸ್ಟಾಲಲ್ಲಿರೋದು ಮಾತ್ರ. ಏನೇ ಮನೆಗೆ ಬೇಕಾಗಿರೋ ಐಟಮ್ಸು ಏನೇ ಬೇಕಾಗಿರಲಿ ಮಾತ್ರ. ನೋಡಿ ಇಲ್ಲಿ ಬೇಸಿಗೆ ಕಾಲ ಆಗಿರೋದ್ರಿಂದ ಈ ಮಡಿಕೆನಲ್ಲಿ ನೀರು ಕುಡಿದ್ರೆ ಕಾಯಿಲೆಗಳು ಬರಲ್ಲ. ನ್ಯಾಚುರಲ್ ರೆಫ್ರಿಜಿರೇಟರ್. ನಮ್ಮ ಹರೀಶು ಇವತ್ತು ತುಂಬಾ ಚೆನ್ನಾಗಿ ಮಾತಾಡ್ತವ್ರೆ. ನೋಡಿ ಇದು ಕಡಲೆಪುರಿ. ಮೇಡಮ್ ನಿಮ್ಗೆ ವ್ಯಾಪಾರ ಆಗಿಲ್ಲ ಯಮ್ಮನಿಗೆ, ಅದಕ್ಕೆ ಸುಮ್ಮನೆ ಕುತ್ಕೊಂಡವ್ರೆ. ನೋಡಿ ಗುರು ಡಿ ಬಸ್ ಸಾಂಗ್ ಹಾಕಿದ್ದಾರೆ, ತುಂಬ ಸಂತೋಷ ಆಯಿತು ಕೇಳಿ. ನಡಿಯಾ ಮುಂದೆ ಅಲ್ವಾ ನೋಡಿ ನೋಡಿ ನೋಡಿ, ಜನಗಳು ಇರುವೆಗಳ ಥರ ಕಾಣಿಸ್ತಾ ಇದ್ದಾರೆ. ಫುಲ್ಲು ಜನಸಾಗರ. ಟೀ ಸಿಗುತ್ತೆ, ಮತ್ತು ಕಬ್ಬನಾಲೆಲ್ಲ ಸಿಗುತ್ತೆ ಇಲ್ಲಿ. ಅದನ್ನೇ ಹಿಡಿದ್ಯಾ? ಅಲ್ಲಿ ಫುಲ್ ಎಷ್ಟು ಮೇಲೆ ಎತ್ತು ತೋರಿಸು, ನೋಡಲಿ. ಹಿಂದೆ ತೋರಿಸು, ಹಿಂದೆ ತೋರಿಸು, ಸುತ್ತಲೂ ತೋರಿಸು. ಮಗು ಇದು ನೋಡಿ, ವಿಡಿಯೋ ಮಾಡ್ತಾ ಇರೋದು ನೋಡ್ತಾರೆ ಮಗು. ಫ್ರೆಂಡ್ಸ್, ಈಗ ನೋಡಿ ನನ್ನ ಚಿಕ್ಕ ಗೆಳೆಯನಾದ ಹರೀಶ್ ಜೊತೆ ಹೋಗ್ತಾ ಇದ್ದೀವಿ, ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಹಿಂದೆಗಡೆ ಎಷ್ಟು ಜನ ಇದ್ದಾರೆ ಅಂತೇಳಿ. ಜಾತ್ರೆ ವಹಿಸಿ ತುಂಬಾ ಜನ ಬಂದಿದ್ದಾರೆ. ನೀವು ಬರಬೇಕಂದ್ರೆ ಸಂಜೆ ಹೊತ್ತು ಬನ್ನಿ, ಯಾಕಂದರೆ ಬಿಸಿಲಿರಲ್ಲ, ಆರಾಮಾಗಿರುತ್ತೆ. ನೋಡಿ ನೋಡಿ ಜನ ನೋಡಿ. ಮತ್ತು ಹೆಣ್ಮಕ್ಳೆಲ್ಲ ಶಾಪಿಂಗ್. ಇಲ್ಲಿ ಬರೀ ಇಷ್ಟೇ, ಅಲ್ಲೋರ ಎಲ್ಲ ಕನ್ಸಿತ್ತು ನೋಡಿ. ನಿಂತ್ಕೋಣ. ನೋಡಿ ಫ್ರೆಂಡ್ಸ್, ಇದೆ ಮಧುರಮ್ಮ ಜಗದ್ಗಿರಿದ ತೇರು, ಅಂದರೆ ಕುರ್ಜಿಗಳು ಅಂತಾರೆ. ನೋಡಿ ಎಷ್ಟೆಷ್ಟು ಉದ್ದ ಇದೆ. ಜಗತ್ತಿನ ಅತಿ ದೊಡ್ಡ ಕುರ್ಜಿಗಳಂದರೆ ಉಸ್ಕೂರು ಜಾತ್ರೆಯಲ್ಲಿ ಮಾತ್ರ ಕಟ್ಟೋದು. ಇದು 180 ಅಡಿವರೆಗೂ ಕಟ್ತಾರೆ. ನೋಡಿ ನೋಡಿ ಫ್ರೆಂಡ್ಸ್, ಇವೆ ಉಸ್ಕೂರು ಮಧುರಮ್ಮ ಕುರ್ಜಿಗಳು. ಫ್ರೆಂಡ್ಸ್, ಆಲ್ರೆಡಿ ನಾನು ತೋರಿಸಿದ್ದೀನಿ ಉಸ್ಕೂರು ಮುದ್ದೂರಮ್ಮ ಜಾತ್ರೆ. ಇದು ಟೆಂಪಲ್, ಇದು ಉಸ್ಕೂರು ಮುದ್ದೂರಮ್ಮ ಟೆಂಪಲ್. ನೋಡಿ ಜನ ನೋಡಿ, ಜನ ಉಸ್ಕೂರು ಮುದ್ದೂರಮ್ಮ ದೇವಸ್ಥಾನ. ನೋಡಿ ಪಕ್ಕದಲ್ಲೇ ಕುರ್ಜಿಗಳು ಇದ್ದಾವೆ.
ಈಗ ನಾವು ಕನ್ಕ್ಲೂಷನಲ್ಲಿದ್ದೀವಿ. ಈಗ ಟೈಮ್ 8 ಗಂಟೆ ಆಯಿತು. ಮನೆ ದೂರ ಇರೋದ್ರಿಂದ ಈಗ ಮನೆಗೆ ಹೋಗೋ ಟೈಮ್ ಬಂದಿದೆ. ಮದ್ದೂರಮ್ಮ ಜಾತ್ರೆ ತುಂಬಾ ಚೆನ್ನಾಗಿತ್ತು. ಆರ್ಕೆಸ್ಟ್ರಾ ಎಲ್ಲ ಇಟ್ಟಿದ್ರು, ಚೆನ್ನಾಗಿತ್ತು. ತುಂಬಾ ಜನ ಇರೋದ್ರಿಂದ ಆರ್ಕೆಸ್ಟ್ರಾ ಕವರ್ ಮಾಡೋಕ್ಕಾಗಿಲ್ಲ. RCB ಫ್ಯಾನ್ಸ್ ಇದ್ದಾರೆ. ಹೌದು, RCB ಫ್ಯಾನ್ಸ್ ಇದ್ದಾರೆ. ನೋಡಿ, ಮದ್ದೂರಮ್ಮ ಜಾತ್ರೆಯಲ್ಲಿ RCB ಫ್ಯಾನ್ಸ್. ಜೈ RCB. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ ಅನ್ನೋ ಕೊಟ್ಟಿದ್ದಾರೆ ಭರವಸೆ. ಈ ಸಲ ಕಪ್ ನಮ್ದೇ. ಬಾ 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 ಬಾ. ಕಡಲೆಪುರಿ ಯಾವುದೇ ಜಾತ್ರೆಯಲ್ಲಿ ಕಡಲೆಪುರಿ ತಗೊಂಡು ಮಡಿಕೆ. ಕನ್ಕ್ಲೂಷನ್ ವಿಡಿಯೋ ಹೇಳ್ತಾರೆ. ಆಲ್ರೆಡಿ ಫ್ರೆಂಡ್ಸ್ ಹೇಳಿದಾನೆ. ನೋಡಿ ಗುರು, ಕಲ್ಲರ್ ಇರ್ಬೇಕು ಗುರು, ನಿಮ್ಮ ಥರನೇ ಮಾತಾಡ್ತವ್ರೆ. ಎಲ್ಲೆಲ್ಲೂ ನಮ್ಮ ಫಾಲೋವರ್ಸ್ ಇದ್ದಾರೆ. ಹರೀಶ್ ಕನ್ಕ್ಲೂಷನ್ ವಿಡಿಯೋ ಹೇಳಿ ಹರೀಶ್, ಬೇಕಾ? ಕನ್ಕ್ಲೂಷನ್ ಎಲ್ಲರಿಗೂ ಗುಡ್ ನೈಟ್. ಎಲ್ಲ ಫ್ರೀ ಆದಮೇಲೆ ಮಧುರಮ್ಮ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡಾಗೆ ತುಂಬ ಪವರ್ಫುಲ್ ದೇವರು. ಎಲ್ಲರಿಗೂ ಒಳ್ಳೇದಾಗಲಿ. ನೀವು ಕೇಳಿದ್ದು ಬೇಡ್ಕೊಂಡಿದ್ದು ಎಲ್ಲ ನೆರವೇರಿಸ್ತದೆ ಮಧುರಮ್ಮ ಜಾತ್ರೆ. ಮಧುರಮ್ಮ ದೇವರು ತುಂಬಾ ಚೆನ್ನಾಗಿದೆ. ಬನ್ನಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಶಿವರಾತ್ರಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ ಮಧುರಮ್ಮ. ಜೈ ಮಧುರಮ್ಮ. ಜನ ಬಂದಿದ್ರೆ ಬಿಸ್ಲಾಗಿರ್ತಾ ಆಗ್ತೈತೆ, ನಾವು ಗುರುಮೂರ್ತಿ ಆಗ್ತಾ ಇರಲ್ಲ ರೀಶ್. ಈಗ ನೋಡಿ, ಕತ್ಲೆನಲ್ಲೇ ಈ ಬಾದಿಗಳು ಬೀಳ್ತಾ ಇದ್ದೀರಿ. ಅಂದರೆ ಮಧ್ಯಾಹ್ನ ಬಂದಿದ್ದಿದ್ರೆ ನೀರು ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾಯಿದ್ರು. ನಾವು ನೈಟಲ್ಲಿ ಬಂದಿದ್ದೀವಿ. ಇದು ತುಂಬ ಬಿಸಿಲಿರೋದ್ರಿಂದ ಮಧ್ಯಾಹ್ನ ಬಂದರೆ ಪಾನಕ, ನೀರು ಮಜ್ಜಿಗೆ ಎಲ್ಲ ಕೊಡ್ತಾರೆ. ಹೆಸರುಬೇಳೆ ಎಲ್ಲ ಕೊಡ್ತಾಯಿದ್ರು. ಎಲ್ಲ ಕೊಡ್ತಾರೆ. ಅನ್ನನೂ ನಡೀತಾ ಇರುತ್ತೆ. ಹೌದು, ಎಲ್ಲ ಇರುತ್ತೆ. ನಾವು ಬೇಸಿಗೆ ಸ್ಟಾರ್ಟ್ ಆಗಿದೆ. ಅದೇ ನಾವು ಫಸ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾವು ಒಂದು ಸ್ವಲ್ಪ ಕಾರಣಾಂತರಗಳಿಂದ ಮಧ್ಯಾಹ್ನ ಬರೋಕ್ಕಾಗಲಿಲ್ಲ. ಹೌದು. ಸೊ ಬರೋರು ನೆಕ್ಸ್ಟ್ ಇಯರು ಪ್ಲ್ಯಾನ್ ಮಾಡಿಕೊಂಡು, ಚಿಕ್ಕ ಮಕ್ಕಳಿರೋದು ದಯವಿಟ್ಟು ಎಲ್ಲ ಬೇಕಾಗಿರೋ ಏನು ಚಿಕ್ಕ ಮಕ್ಕಳು ಬೇಕಾಗಿರೋಂತೆಲ್ಲ ತಗೊಂಡು ಬನ್ನಿ. ಮತ್ತೆಲ್ಲ ಈ ವಿಡಿಯೋ ಎಲ್ಲ ನಮ್ಮ ಫ್ರೆಂಡ್ ಹರೀಶ್ ಅವರು ಮಾಡಿದ್ದಾರೆ. ಗುರುಮೂರ್ತಿ ಫಸ್ಟ್ ಟೈಮ್ ಮಾಡಿರೋದು. ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಒಂದು ವಿನಂತಿ ಏನಂದರೆ, ನಾನು ವಿಡಿಯೋದಲ್ಲಿ ಎಲ್ಲ ಮಾತಾಡೋದ್ರೆ ಏನೋ ತಪ್ಪಾಗಿದ್ರೆ ಕ್ಷಮಿಸಿ ಇರಲಿ. ನಾವು ಈಗ ನ್ಯೂ ಯೂಟ್ಯೂಬರ್ಸ್. ನಾವು ಹೊಸ ಆರಂಭ ಹೆಜ್ಜೆ. ನಿಮ್ಮನ್ನೆಲ್ಲ ನಂಬ್ಕೊಂಡು ನಾವು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ. ಪ್ಲೀಸ್ ನಮ್ಮನ್ನು ಹಾರೈಸಿ ಬೆಳೆಸಿ ಉಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ನ ಉಳಿಸಿ. ಫಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಉಸ್ಕೂರು ಇತಿಹಾಸ, ಉಸ್ಕೂರ್ ಬಗ್ಗೆ ಎಲ್ಲ ಒಂದು ಒಳ್ಳೆ ಗುಡ್ ಇನ್ಫಾರ್ಮೇಷನ್ ವಿಡಿಯೋ ಮಾಡಿದರು. ಆ ವಿಡಿಯೋಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಒಳ್ಳೆ ಲೈಕ್ಸ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇದೇ ನಿಮ್ಮ ಪ್ರೋತ್ಸಾಹ ನಮ್ಮ ಫ್ರೆಂಡ್ ಗುರುಮೂರ್ತಿ ಮೇಲೆ ಇರಬೇಕು. ಇನ್ನೂ ತುಂಬ ಸಬ್ಸ್ಕ್ರೈಬ್ ಮಾಡಬೇಕು, ಫಾಲೋ ಮಾಡಬೇಕು. ಆ ಥರ ಮಾಡಿದ್ರೇ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ದೂರ ಬಂದು ವಿಡಿಯೋ ಮಾಡೋದಕ್ಕೂ ಒಂದು ಅರ್ಥಪೂರ್ವಕ ಇರುತ್ತೆ. ದಯವಿಟ್ಟು ನಮ್ಮ ಫ್ರೆಂಡ್ ಗುರುಮೂರ್ತಿ ಗುರು ಚಾನಲ್ನ ಫಾಲೋ ಮಾಡಿ. ಗುರು ಕನ್ನಡ ಚಾಲನ್ 064
ರೀತಿ ಬೈದಿದ್ದಾನೆ. ಅಲ್ಲ ಮಗ, ಎಲ್ಲ ವೀಡಿಯೋ ನೋಡ್ತೀಯಾ, ಸಬ್ಸ್ಕ್ರೈಬ್ ಮಾಡಿದ್ಯಾ, ನಾನು ಯೂಟ್ಯೂಬ್ ಚಾನಲ್ ಹೆಸರು ಹೇಳೋಕ್ಕೆ ಬರ್ತಾಯಿಲ್ಲ ಅಂತ. ಗುರುಮೂರ್ತಿ ಕ್ಷಮೆ ಇರಲಿ, ನಾವು ನೋಡ್ತೀರಿ, ಬಟ್ಟು ಚಾನಲ್ ನೇಮು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಕೊಡಿ. ಮುಗೀತು ಮದ್ದೂರಮ್ಮ ಜಾತ್ರೆ ಎಲ್ಲರೂ ತೋರಿಸಿದ್ದಾಯಿತು. ನಮ್ಮ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ಎಲ್ಲ ಎಂಜಾಯ್ ಮಾಡಿರ್ತಾರೆ ಅಂದ್ಕೊಳ್ತೀನಿ ವಿಡಿಯೋ ನೋಡಿ. ಮುಂದಕ್ಕೆ ಇದು ನಮ್ಮ ಫಸ್ಟ್ ವಿಡಿಯೋ. ಮುಂದಕ್ಕೆ ನಾವು ಇಂಪ್ರೂವ್ ಆಗಬೇಕು, ಇಂಪ್ರೂವ್ ಆಗೋಣ. ಒಂದು ಒಳ್ಳೆ ಇದನ್ನು ನಮ್ಮ ವೀಕ್ಷಕರಿಗೆ ತೋರಿಸೋಣ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.